ವಾಚ ಮತ್ತು ಮನಸ ಈ ತ್ರಿಕರಣಪೂರ್ವಕವಾಗಿ ಅಂದರೆ 3 ಬಾರಿ ಮನಸ್ಸಿನಿಂದಲೂ ಶರೀರದಿಂದಲೂ ಈ ಸಾವನ್ನು ನಾನು ಆಹ್ವಾನಿಸಿಕೊಳ್ತೇನೆ. 3 ಬಾರಿ ಈ ಅಗ್ನಿಗೆ ಪ್ರದಕ್ಷಿಣೆಯ ಬಂದು ಇದು ಪ್ರಾಣತ್ಯಾಗ ಮಾಡ್ತೇನೆ, ಪ್ರಾಣತ್ಯಾಗ ಮಾಡ್ತೇನೆ, ಪ್ರಾಣತ್ಯಾಗ ಮಾಡ್ತೇನೆ, ಹಾರ್ತೇನೆ ಅಗ್ನಿಗೆ ಹೇಳುವ ತಡೆ 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 ಯಾರದು ಆತ್ಮಾಹುತಿ ಮಾಡಬೇಕು, ಪ್ರಾಣತ್ಯಾಗ ಮಾಡಬೇಕು ಅಂತ ಮುಂದಾದಾಗ ನನ್ನನ್ನು ಯಾರು ತಡೆದ ಹಾಗಾಯಿತಲ್ಲ. ಯಾರದು ಬಂದವರು? ಈವರೆಗೂ ಇಲ್ಲದವರು. ಈಗ ಬಂದವರು ಯಾರು? ಏನಿದು ವಿಶೇಷ, ಏನಿದು ವಿಚಿತ್ರ ಅಂತ ಹಿಂತಿರುಗಿ ನೋಡುವಾಗ ಒಬ್ಬ ವೃದ್ಧ ಬ್ರಾಹ್ಮಣ ನಡೆಯುತ್ತಾ ಆ ಪ್ರದೇಶಕ್ಕೆ ಬಂದರು. ಸ್ವಾಮಿ, ನಿಮಗೆ ನನ್ನ ವಂದನೆಗಳು, ನನ್ನ ನಮಸ್ಕಾರಗಳನ್ನು ಸ್ವೀಕರಿಸಿ. ಆದರೆ ಬಹಳ ತಡವಾಯಿತು. ಆತ್ಮಾಹುತಿ ಮಾಡಬೇಕು, ಪ್ರಾಣತ್ಯಾಗ ಮಾಡಬೇಕು ಅಂತ ಹೊರಟ ನನ್ನನ್ನು ನೀವು ತಡೆದಿರಲ್ಲ. ನೀವು ಯಾರು ಅಂತ ಕೇಳುವುದಿಲ್ಲ ಅಂತ ಕೇಳುವಾಗ ಆತ ಹೇಳಿದಂತೆ, ನನ್ನ ಪರಿಚಯ ಯಾಕೆ ನಿಮಗೆ? ಕೆಲವರು ನನ್ನನ್ನು ರಾಮ ಅಂತಲೂ ಕರೆಯುತ್ತಾರೆ, ಕೆಲವರು ನನ್ನನ್ನು ಕೃಷ್ಣಣ್ಣ ಅಂತಲೂ ಕರೆಯುತ್ತಾರೆ. ಒಟ್ಟಾರೆ ನನ್ನ ಹೆಸರು ರಾಮಕೃಷ್ಣ ಭಟ್ಟ ಅಂತ. ಕೆಲವರು ರಾಮಣ್ಣ ಅಂತ ಕರೆಯುವುದು, ಕೆಲವರು ಕೃಷ್ಣಣ್ಣ ಅಂತ ಕರೆಯುವುದು ಸಹಜವೇ ಊರಲ್ಲಿ. ಆದರೆ ಯಾವ ಹೆಸರಿನಿಂದ ಕರೆದರೇನು? ಅಂತೂ ನನ್ನನ್ನು ಕರೆದರಲ್ಲ. ಒಂದು ವೇಳೆ ಯಾವುದಾದರೂ ಒಂದು ಪರಿಸ್ಥಿತಿಯಲ್ಲಿ ನಾನಲ್ಲಿಗೆ ಬರಬೇಕು ಅಂತ ನನಗೆ ಅನಿಸಿದರೆ ನಾನು ಖಂಡಿತವಾಗಿಯೂ ಅಲ್ಲಿಗೆ ಬರದೇ ಬರ್ತೇನೆ. ಬಹುಶಃ ನಿನ್ನನ್ನು ಬದುಕಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಅಂತ ನನಗೆ ಅನಿಸ್ತದೆ.